ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 23/5/2026. मुरली महावाक्यಗಳು. मीठे बच्चे, रावण ने तुम्हें बहुत पीड़ित किया है. अभी तुम भक्तों का रक्षक भगवान आया है तुम्हारी पीड़ा को दूर करने. ಮಧುರ ಮಕ್ಕಳೇ, ರಾವಣ ತಮಗೆ ಬಹಳಷ್ಟು ಕಾಡಿಸಿದ್ದಾನೆ, ತೊಂದರೆ ಕೊಟ್ಟಿದ್ದಾನೆ. ಈಗ ತಾವು ಎಲ್ಲ ಭಕ್ತರ ರಕ್ಷಕನಾದಂತಹ ಭಗವಂತ ತಮ್ಮೆಲ್ಲ ಪೀಡಾ, ನೋವು, ದುಃಖ, ತೊಂದರೆಗಳನ್ನ ದೂರ ಮಾಡುವುದಕ್ಕಾಗಿನೇ ಬಂದಿದ್ದಾರೆ. ಸೊ ಬಾಬಾ ಹೇಳ್ತಾರೆ, ರಾವಣ ನಿಮಗೆ ಬಹಳ ಪೀಡಾ ಕೊಟ್ಟಿದ್ದಾನೆ. ಅಂದ್ರೆ ರಾವಣನ ಜಗತ್ತಿನಲ್ಲಿ ನಮ್ಮ ಸತ್ಯವನ್ನ ಮರೆತು ನಾವು ಮನುಷ್ಯ ಅಂತ ತಿಳ್ಕೊಂಡಿರುವ ಕಾರಣದಿಂದ ಬಹಳಷ್ಟು ಮನುಷ್ಯ ಜೀವನದ ಮನುಷ್ಯ ಪಾತ್ರದೊಳಗಿರುವಂತಹ ಎಲ್ಲ ದುಃಖ, ಪೀಡಾ ಇದು ನನ್ನ ನೋವು, ದುಃಖ ಅಂತ ಅನುಭವ ಆಯ್ತು. ಅದಕ್ಕಾಗಿನೇ ರಾವಣ ಮೊದಲು ನಮಗೆ ಈ ರೀತಿ ಟ್ರೈನಿಂಗ್ ಮಾಡ್ದ. ನೀನು ಆತ್ಮ ಅಲ್ಲ, ನೀನು ಚೇತನ ಅಲ್ಲ, ನೀನು ಸೂಕ್ಷ್ಮ ಅಲ್ಲ, ನೀನು ಸ್ಥೂಲ ಇದಿ, ನೀನು ಅವಿನಾಶಿ ಅಲ್ಲ, ನೀವೊಂದಿನ ಸಾಯ್ತಿ ಅನ್ನುವಂತ ಫೀಡಿಂಗ್ ಮಾಡ್ತಾ 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 ಮನಸ್ಸಿನಲ್ಲಿ ಇದೇ ಕುತ್ಕೊಂಡ್ಬಿಡ್ತು. ನಾನು ಅಂತಂದ್ರ ಚೈತನ್ಯ ಆತ್ಮನಲ್ಲ, ನಾನೊಂದು ದೇಹ, ನಾನು ಮನುಷ್ಯ, ನಾನು ಅಪ್ಪ, ನಾನು ಪತಿ, ನಾನು ಪತ್ನಿ, ನಾನೊಬ್ಬ ಸ್ತ್ರೀ ಇದ್ದೀನಿ ಅನ್ನುವ ಈ ಒಂದು ರಾವಣನ ಜಾಲದೊಳಗ, ಸ್ಮೃತಿ ಒಳಗ ಬಹಳಷ್ಟು ದುಃಖ ಅನುಭವ ಮಾಡಿದ್ದೀರಿ ಅಂತಾರ ಬಾಬಾ. ಯಾಕೆಂದ್ರೆ ರಾವಣನ ರಾಜ್ಯದಲ್ಲಿ ರೋಲ್ ಒಳಗಿರುವಂತಹ ಎಲ್ಲಾ ಕಥೆ ಏನಿದೆ ಅದು ದುಃಖದಾಯಿ ಇದೆ, ಕಷ್ಟದಾಯಿ ಇದೆ. ಯಾವ ಕಷ್ಟ, ಯಾವ ಒಂದು ರೋಲ್ನಲ್ಲಿ ದುಃಖ ಇದೆ, ಆ ದುಃಖವನ್ನ ನಾ ಚೇತನ ಇದ್ದೀನಿ, ಈ ದುಃಖದಿಂದ ಪರೇ ಇದ್ದೀನಿ ಅನ್ನುವಂತಹ ಸತ್ಯವನ್ನ ಮರೆತು ಪಾತ್ರಕ್ಕೆ ಆಗಿರುವ, ಪಾತ್ರದಲ್ಲಿ ಇರುವ ಕಷ್ಟವನ್ನ ನನ್ನ ಕಷ್ಟ ಎಂದು, ಪಾತ್ರಕ್ಕೆ ಯಾವ ರೀತಿ ರೋಗ ರುಜಿನಗಳ ಆಗ್ತವೋ ಅದು ನನಗೇ ರೋಗ ಆಗಿದೆ, ಸ್ವಯಂ ನಾನೇ ರೋಗಿ ಇದ್ದೀನಿ ಅನ್ನುವಂತಹ ಒಂದು ಕಲ್ಪನೆಯಲ್ಲಿ ಮುಳುಗಿ ಮನಸ್ಸು ಬಹಳ ದುಃಖವನ್ನ, ಅಶಾಂತಿಯನ್ನ ಅನುಭವ ಮಾಡಿದೆ. ಈಗೂ ಸಹ ಅನೇಕರು ಜ್ಞಾನದಲ್ಲಿದ್ದವರು ಕೂಡ ಹೀಗೆ ಅನುಭವ ಮಾಡ್ತಾರ. ನನಗ್ ಬಹಳ ಅಪಮಾನ ಆಗಿದೆ, ನನಗ್ ಬಹಳ ಚೀಟಿಂಗ್ ಆಗಿದೆ, ನನ್ನ ಮೇಲೆ ಎಲ್ಲರೂ ಮೋಸ ಮಾಡಿದಾರ, ನನಗ್ ಸಹಿಸಕ್ ಆಗೋದಿಲ್ಲ ಅಂತ. ಅದಕ್ಕೆ ಬಾಬಾ ಹೇಳ್ತಾರ, ರಾವಣ ನಿಮಗ ಯಾವ ರೀತಿ ಟ್ರೇನ್ ಮಾಡಿಬಿಟ್ಟಿದಾನ, ನಾನೇ ಸ್ವಯಂ ಮನುಷ್ಯ, ನಾನೇ ಜೀವಂತ ವ್ಯಕ್ತಿ, ನಾನು ಅಂದ್ರೆ ಸ್ಥೂಲ ಪುರುಷ ಅಥವಾ ಸ್ತ್ರೀ ಇದ್ದೀನಿ, ನನಗೆ ಬಹಳ ಅನ್ಯಾಯ ಆಗಿದೆ, ಎಲ್ಲರೂ ಸೇರಿ ನನಗೆ ಬಹಳ ಮೋಸ ಮಾಡಿದಾರ, ನನ್ನ ಕಡೆಯಿಂದ ಎಲ್ಲಾ ರೀತಿಯ ಸಹಯೋಗವನ್ನ ತೆಗೆದುಕೊಂಡು ಕೊನೆಯಲ್ಲಿ ನನಗೆ ಬಹಳ ಮೋಸಗೊಳಿಸಿದ್ದಾರೆ, ನನಗೆ ಬಹಳ ದುಃಖ ಕೊಟ್ಟಿದಾರ, ಬಹಳ ಅಪಮಾನ ಮಾಡಿದ್ದಾರೆ, ನನಗೆ ಬಹಳ ಅದು ನೋವಿದೆ ಅಂತಾರ. ಬಹಳ ನೋವಿದೆ ಅಂತ ಫೀಲ್ ಮಾಡ್ತಿರ್ತಾರ. ಜಗತ್ನಲ್ಲಂತೂ ಈ ಶಬ್ದಗಳು, ಈ ಒಂದು ಡೈಲಾಗ್ ಇದ್ದೇ ಇದೆ. ಆದ್ರೆ ಜ್ಞಾನ ಮಾರ್ಗದಲ್ಲಿ ನಡೆಯುವಂತವರು ಕೂಡ, ಈ ಒಂದು ಅಧ್ಯಾತ್ಮ ಜೀವನದ ಯಾತ್ರೆಯಲ್ಲಿ ಇರುವಂತವರು ಕೂಡ ಇನ್ನೂವರೆಗೂ ಆಗಿ ಹೋದ ಅತೀತ ಘಟನೆಗಳನ್ನ ಸ್ಮರಣೆ ಮಾಡ್ಕೋತಾ ನನಗೆ ಬಹಳ ದುಃಖ ಆಗಿದೆ, ನನಗೆ ಏನಾಗಿದೆ ಇದನ್ನ ನಾನು ತೀರಿಸ್ಕೋತೀನಿ ಅಂತ ಈ ರೀತಿ ಯಾಕೆ ಹೇಳ್ತಾರೆ ಅಂತಂದ್ರ, ಅಥವಾ ತೀರಿಸ್ಕೊಳಿಕ್ ಆಗದೆ ಇದ್ರು ನಾನು ಇಲ್ಲಿವರೆಗೂ ಇನ್ನೂ ಹೊರಗೆ ಬರಕ್ ಆಗ್ತಾ ಇಲ್ಲ, ನೊಂದಿದ್ದೀನಿ ಅಂತಂದ್ರೆ ಸಂಪೂರ್ಣ ತಮಗೆ ಚೇತನದಿಂದ ಹೊರಗೆ ಬಂದು, ಅಂದ್ರೆ ನಾನ್ ಚೇತನ ಅನ್ನೋದನ್ನ ಕೇವಲ ಹೆಸರಿಗೆ ಮಾತ್ರ, ನಾ ಆತ್ಮ ಅನ್ನುವಂಥದ್ದನ್ನ ಕೇವಲ ಮಂತ್ರ ತರ ಅಷ್ಟೇ, ಬಾಕಿ ತನಗೆ ತಾನು ಸಂಪೂರ್ಣ ಮನುಷ್ಯ ಅಂತ ತಿಳಿದುಕೊಂಡಿರುವ ಮನುಷ್ಯ ಭಾನದಲ್ಲಿ ಅಥವಾ ದೇಹ ಭಾನದಲ್ಲಿ ಪೂರ್ಣ ಮುಳುಗಿರುವ ಕಾರಣದಿಂದನೇ ಆ ರೋಲ್ನ ಎದುರುಗಡೆಗೆ ಇದು ಕಲಿಯುಗ ಇದೆ. ಹೀಗನ್ನಿಸ್ತದಲ್ಲ, ರಾವಣ ಈ ರೀತಿಗೂ ಮನಸ್ಸಿನಲ್ಲಿ ತುಂಬಿದಾನೆ. ಕಲಿಯುಗದಲ್ಲಿರುವ ಪ್ರತಿಯೊಬ್ಬ ರೋಲ್ನ ಎದುರುಗಡೆಗೆ ದುಃಖ, ಅಪಮಾನ, ಚಿಂತೆ, ಮೋಸದ ಪರೀಕ್ಷೆಗಳು ಬಂದೇ ಬರ್ತವೆ ಅವ್ರವ್ರ ಲೆವೆಲ್ನೊಳಗ. ಆದ್ರೆ ಪ್ರತಿಯೊಬ್ಬ ವ್ಯಕ್ತಿ ಅನ್ಕೋತಾನ ನನಗೇ ಮೋಸ ಆಗಿದೆ ಅಂತ, ನನಗೇ ಆ ದುಃಖ ಆಗಿದೆ, ನನಗೇ ಆ ರೀತಿ ಪೀಡಿತ ಮಾಡ್ಲಾಗಿದೆ ಅಂತ. ಇಷ್ಟೊಂದು ರಾವಣ ನಿಮಗೆ ಬಹಳ ದುಃಖ ಕೊಟ್ಟಿದ್ದಾನಂತ ಹೇಳ್ತಾರೆ ಬಾಬಾ.
ದುಃಖದ ಅನುಭವ ಮಾಡಿಸಿದ್ದಾನೆ. ಆದ್ರೆ ಈ ದುಃಖದಲ್ಲಿಯೂ ಕೂಡ ಭಗವಂತನ ಸ್ಮರಣೆ ಮಾಡಿರುವ ಕಾರಣ, ದುಃಖದಲ್ಲಿ ಮುಕ್ತ ಮಾಡೋದಕ್ಕಾಗಿ ಭಗವಂತನ ಕರೆದಿರುವ ಕಾರಣದಿಂದ ಭಕ್ತರ ರಕ್ಷಕನಾಗಿರುವಂತಹ ಭಗವಂತ ಈ ಜಗತ್ತಿನಲ್ಲಿ ಬಂದಿದ್ದಾರೆ. ಸತ್ಯ ಒಂದು ಜ್ಞಾನವನ್ನ ನೀಡುತ್ತಾ ನಮಗೆ ನಮ್ಮ ದುಃಖವನ್ನ ದೂರ ಮಾಡೋದಕ್ಕಾಗಿ ಸತ್ಯ ಜ್ಞಾನವನ್ನ ತಿಳಿಸ್ತಾ ಇದ್ದಾರೆ. ಅದಕ್ಕಾಗಿ ಖುಷಿ ಇರ್ಬೇಕಾಗಿದೆ. ಯಾವ ಪೀಡ, ಯಾವ ದುಃಖದಿಂದ ಮನಸ್ಸು ನರಳುತ್ತಾ ಇತ್ತೋ, ಈಗ ಅದು ಕೇವಲ ಸ್ವಪ್ನ ಮಾತ್ರ, ಕೇವಲ ಭ್ರಮೆ ಇತ್ತು, ಅಜ್ಞಾನ ಆಗಿತ್ತು, ಒಂದು ಜ್ಞಾನದ ಕೊರತೆಯಾಗಿತ್ತು. ಅದಕ್ಕೆ ಈ ಮನಸ್ಸು ತಿಳ್ಕೊಂಡಿತ್ತು ನಾನೇ ದುಃಖಿ, ನಾನೇ ಅಪಮಾನಿತ ಅಂತ. ಆದ್ರೆ ಈಗ ಬಾಬಾ ನಮಗೆ ಸತ್ಯ ತಿಳಿಸಿದ್ದಾರೆ. ಈಗ ನಮಗಿದು ಒಂದು ಮನರಂಜನೆ, ಒಂದು ಆಟ, ಇದೊಂದು ಲೀಲಾ. ಭಗವಂತನ ಮಹಾನ್ ಲೀಲೆಯಲ್ಲಿ ದುಃಖದ ಪಾತ್ರ, ಕಷ್ಟದ ಪಾತ್ರ ಅಥವಾ ಪರೀಕ್ಷೆಯ ಪಾತ್ರ ನಡೀತಾ ಇದೆ. ಬಾಕಿನ ಆತ್ಮ ಇದರ ಸಾಕ್ಷಿ ಇದ್ದೀನಿ. ಇದೆಲ್ಲವನ್ನ ದೃಶ್ಯವನ್ನ ನೋಡ್ತಾ ಇದ್ದೀನಿ. ಇದರಿಂದ ಮಾತ್ರ ಪೀಡ ಅಥವಾ ಮನಸ್ಸಿನ ದುಃಖ, ಚಿಂತೆ ದೂರ ಆಗೋದಕ್ಕೆ ಸಾಧ್ಯವಿದೆ. ಪ್ರಶ್ನೆ, ಸಪೂತ್ ಬಚ್ಚೋं की ಮುಖ್ಯ ದೋ ನಿಶಾನಿಯಾ ಸುನಾವು. ಸಪೂತ ಮಕ್ಕಳು ಅಥವಾ ತಂದೆಯ ಒಂದು ಆಜ್ಞಾಕಾರಿ ಮಾತು ಕೇಳುವಂತಹ ಮಕ್ಕಳ ಮುಖ್ಯ ನಿಶಾನಿಗಳು ಏನಾಗಿವೆ? ಉತ್ತರ, ಸಪೂತ್ ಬಚ್ಚೆ ಸದಾ ಮಾತ್ ಪಿತಾ ಕೋ ಫಾಲೋ ಕರ್ ತಖ್ತ್ ನಶೀನ್ ಬನೆಂಗೆ. ಇಲ್ಲಿ ಸಪೂತ್ ಮಕ್ಕಳು ಅಂತಂದ್ರೆ ಪರಮಾತ್ಮನ ಸಮಾನ ಇರುವಂತಹ ಸ್ವಂತ ಮಕ್ಕಳು ಅಂತ. ಸ್ವಂತ ಮಕ್ಕಳು ಅಂತಂದ್ರೆ ಲೌಕಿಕದಲ್ಲೂ ಕೂಡ ಸ್ವಂತ ಮಕ್ಕಳು ಅಂದ್ರೆ ಫಸ್ಟ್ ಮಾತಾಪಿತಾ ಹುಟ್ಟಿದಂತಹ ಮಕ್ಕಳು. ಇನ್ನೊಬ್ಬ ಹೆಂಡತಿಗೆ ಹುಟ್ಟಿದ ಮಕ್ಕಳಿಗೆ ಏನಂತ ಹೇಳ್ತಾರ, ಇವರು ಮಲ ಮಕ್ಕಳು ಅಂತ. ಅದಕ್ಕೆ ಬಾಬಾ ಹೇಳ್ತಾರ, ಮಲ ಮಕ್ಕಳಂದ್ರೆ ಯಾರು? ಇಲ್ಲಿ ಸಪೂತ್ ಮಕ್ಕಳಂದ್ರೆ ಯಾರು? ಶ್ರೇಷ್ಠ ಆಜ್ಞಾಕಾರಿ ಮಕ್ಕಳು ಯಾರು ಅಂತಂದ್ರೆ, ಯಾರು ತನ್ನನ್ನ ಅಪ್ಪ ನಿರಾಕಾರ ಇದ್ದಾರೆ. ನಾನ್ ಮಗು ಅಂದ್ಮೇಲೆ ದೇಹರೂಪಿ ಮಗು ಅಲ್ಲ. ಬಾಬಾ ಹೇಳೋದು ನಿರಾಕಾರ ಆತ್ಮರೂಪಿ ಮಗು. ನಾ ಆತ್ಮರೂಪಿ ಮಗು ಅಂತ ನಾನು ತಿಳ್ಕೊತೀನಂತಂದ್ರ ಸಪೂತ ಮಕ್ಕಳು. ಅಂತ ಸಪೂತ ಮಕ್ಕಳು ಮಾತಾಪಿತರ ಯಾವ ಒಂದು ಆಜ್ಞೆಯನ್ನ ಫಾಲೋ ಮಾಡ್ತಾರಂತಂದ್ರೆ ಅವರ ಹೃದಯ ಸಿಂಹಾಸನಾಧಿಕಾರಿ ಆಗ್ತಾರೆ. ಅಂದ್ರೆ ಭಗವಂತನ ಮಾತಾಪಿತನ ಹೃದಯವನ್ನ ಏರ್ತಾರೆ ಅಂತ. ಪುರುಷಾರ್ಥ ಮೇಲೆ ಲಗೆ रहेंगे. ಅವರು ರೋಲ್ನ ಅನೇಕ ರೀತಿಯ ಗೊಂದಲ ಆಗ್ಲಿ, ರೋಲ್ನ ಅಪಮಾನ ಆಗ್ಲಿ, ರೋಲ್ನ ಯಾವುದೇ ರೀತಿಯ ಅನೇಕ ಪರೀಕ್ಷೆಗಳಾಗ್ಲಿ, ಇವೆಲ್ಲವುಗಳಿಗೆ ಅಟೆನ್ಷನ್ ಕೊಡದೆ ಅವರು ಕೇವಲ ವಿಶೇಷ ಹೆಚ್ಚು ಪುರುಷಾರ್ಥದಲ್ಲಿ ತೊಡಗಿರ್ತಾರೆ. ಪುರುಷಾರ್ಥ ಅಂದ್ರೆ ನಾನು ಈ ಕಷ್ಟದಿಂದ ಹೊರಗೆ ಬರಬೇಕು, ನಾನೊಬ್ಬ ಒಳ್ಳೆ ಜ್ಞಾನಿ ಆಗ್ಬೇಕು, ನಾನು ಜ್ಞಾನವನ್ನ ಕೇಳಬೇಕು, ಹೇಳಬೇಕು, ಇದು ಪುರುಷಾರ್ಥ ಅಲ್ಲ. ಈ ಪ್ರಪಂಚದಿಂದ ಬುದ್ಧಿಯನ್ನ ಪರೆ ಇಡೋದು, ಮಾನ್ ಅಪಮಾನ್ ನಿಂದ ಸ್ತುತಿಯಿಂದ ಮನಸ್ಸನ್ನ ತನ್ನ ನಿಜ ರೂಪದಲ್ಲಿ ಸ್ಥಿರಗೊಳಿಸೋದು, ಅಂತಹ ಪುರುಷಾರ್ಥದಲ್ಲಿ ತೊಡಗಿರ್ತಾರೆ ನಿಜವಾದ ಸಪೂತ್ ಮಕ್ಕಳು. ಸೆಕೆಂಡ್ ಪಾಯಿಂಟ್, ಉನ್ಕಿ ಬಾಬಾ ಸೆ ದಿಲ್ ಬಹುತ್ ಸಚ್ಚಿ ಹೋಗಿ. ಅವ್ರದ್ದು ಹೃದಯ ಬಾಬನ್ ಜೊತೆಗೆ ಸತ್ಯವಾಗಿರ್ತದ. ಸತ್ಯ ಅಂದ್ರೆ ಯಾವುದು ಅವಿನಾಶಿ ಇದೆ, ಯಾವುದು ಮೂಲ್ ಅನಾದಿಯಾಗಿದೆ, ಯಾವುದು ಸದಾ ಇದೆ. ಅರ್ಥಾತ್ ಮನಸ್ಸು ಸಚ್ಚಿ ಹೋನಾ ಮಾನ, ಯಾರು ಮೂಲ ನಾ ಆತ್ಮ ಅಂತ ತಿಳ್ಕೊಂಡಿದಾರೋ ಅವ್ರಿಗಂತಾರ ಸತ್ಯ ಮನಸ್ಸುಳ್ಳವರು. ಸಚ್ಚಿ ದಿಲ್ ವಾಲೆ ಸದಾ ಶ್ರೀಮತ್ ಪರ್ ಚಲೆಂಗೆ. ಸತ್ಯ ಮನಸ್ಸುಳ್ಳಂತ ಮಕ್ಕಳು ಸದಾ ಶ್ರೀಮತ್ ಅನುಸಾರ ನಡೀತಾರ. ಅಗರ್ ಅಂದರ್ ಮೇ ಸಚ್ಚಾಯಿ ನಹಿ ತೋ ಯಾದ್ ಮೇ ರಹ ನಹಿ ಸಕ್ತೆ. ಇದಂತೂ ವಿಶೇಷ ಅಂಡರ್ಲೈನ್ ಮಾಡ್ಕೋಬೇಕಾದಂತಹ ಮಾತು. ಸಚ್ಚಾಯಿ ಇಲ್ಲ ಅಂದ್ರೆ ಅವರಿಗೆ ಬಾಬಾ ನೆನಪು ಬರಕ ಸಾಧ್ಯ ಇಲ್ಲ, ನೆನಪು ಬುದ್ಧಿಯಲ್ಲಿ ಉಳಿಯೋದಿಲ್ಲ. ಭಗವಂತನ ದಿವ್ಯ ಸ್ವರೂಪದ ಮೇಲೆ ಮನಸ್ಸು ಏಕಾಗ್ರ ಆಗೋದಿಲ್ಲ. ಯಾಕಾಗೋದಿಲ್ಲ ಅಂದ್ರ ಅವ್ರ ಒಳಗಡೆಯಿಂದ ಸತ್ತಿಲ್ಲ, ಶ್ರೀಮತ್ ಅನುಸಾರ ನಡೆಯೋದಿಲ್ಲ. ಸತ್ಯಂದ್ರೇನು, ಸುಳ್ಳಂದ್ರೇನು? ಸುಳ್ಳಂದ್ರ ಮನುಷ್ಯ ಅಂತ ತಿಳ್ಕೊಂಡಿರೋದು, ಸುಳ್ಳಂದ್ರ ನಾನೊಬ್ಬ ಜ್ಞಾನಿ ಅಂತ, ಸುಳ್ಳಂದ್ರ ನಾನೊಬ್ಬ ಟೀಚರ್ ಅಂತ, ಪ್ರೊಫೆಸರ್ ಅಂತ, ಡಾಕ್ಟರ್ ಅಂತ ಏನ್ ತಿಳ್ಕೊಂಡಿದ್ದು ಇದು ಸುಳ್ಳಿದೆ. ಬಾಬಾ ಹೇಳ್ತಾರ, ಇರಬಹುದು ರೋಲ್ನ ಒಂದು ಆಕ್ಟಿಂಗ್, ಆದ್ರೆ ಎಂಡ್ ಆಗುವಂಥದ್ದು ಸದಾ ಇಲ್ಲ. ಇದು ಇದರ ಅಸ್ತಿತ್ವ ಸಮಾಪ್ತಿ ಆಗ್ತದೆ. ಇದರ ಆರಂಭ ಆಗಿದೆ, ರೋಲ್ನ ಆರಂಭ ಆಗಿದೆ, ಪಾತ್ರದ ಅಂತ್ಯನೂ ಆಗ್ತದ. ಸತ್ಯ ಯಾವುದು ಅಂದ್ರೆ ನಿರಾಕಾರಿ ಆತ್ಮಸ್ವರೂಪ.
ಸತ್ಯ ಆತ್ಮ ಸ್ವರೂಪದಲ್ಲಿ ಸ್ಥಿತಿ ಇಲ್ಲ ಅಂದ್ರೆ ಅವರಿಗೆ ಬಾಬಾ ನೆನಪು ಹೆಂಗ್ ಸ್ಥಿರವಾಗಿ ಉಳಿಲಿಕ್ಕೆ ಸಾಧ್ಯ ಇದೆ? ಅದಕ್ಕೆ ಅವರಿಗೆ ದೇಹದ ನೆನಪುಗಳು, ಅತೀತದಲ್ಲಿ ಆದಂತಹ ಮಾತುಗಳು ಅಥವಾ ಭವಿಷ್ಯದಲ್ಲಿ ಏನೇನೋ ಕಲ್ಪನೆಗಳು ಕಾಡ್ಲಿಕ್ಕೆ ಶುರುವಾಗ್ತಾವ. ಅದಕ್ಕೆ ಅವರಿಗೆ ಬಾಬಾ ನೆನಪು ಬರೋದಕ್ಕ ಸಾಧ್ಯವಿಲ್ಲ ಅಂತ ಹೇಳ್ತಾರೆ ಬಾಬಾ. ಇಂದಿನ ಮುರಳಿಯ मुख्य सार, आत्मा में जो तमो प्रधानता के संस्कार है उन्हें याद के बल से चेंज करना है. ಆತ್ಮ ಅರ್ಥಾತ್ ಬಾಬಾ ಮನಸ್ಸಿಗಾಗಿನೂ ಆತ್ಮ ಅನ್ನೋ ಶಬ್ದ ಬಳಸ್ತಾರ. ಮನಸ್ಸಿನಲ್ಲಿ ಏನು ತಮೋ ಪ್ರಧಾನತೆ ಇದೆ, ಸಂಸ್ಕಾರಗಳಿವೆ, ಅವುಗಳನ್ನ ನೆನಪಿನ ಬಲದಿಂದ ಚೇಂಜ್ ಮಾಡ್ಕೊಡ್ರಿ. ಬಹಳ ಸೂಕ್ಷ್ಮ ಗುಹ್ಯ ಮಾತು. ಮನಸ್ಸಿನಲ್ಲಿ ಏನ್ ತಮೋ ಪ್ರಧಾನತೆ ಸಂಸ್ಕಾರಗಳ, ತಮೋ ಪ್ರಧಾನ ಅಂದ್ರ ಸ್ಥೂಲವಾದ ಸಂಸ್ಕಾರಗಳು. ಸ್ಥೂಲ ಅಂದ್ರೆ ನಾನೇ ಹಗುರಿದ್ದೀನಿ, ನಾನು ಭಾರಿದ್ದೀನಿ, ನಾ ದಪ್ಪಿದ್ದೀನಿ, ನಾ ತೆಳ್ಳಗಿದ್ದೀನಿ, ಬೆಳ್ಳಗಿದ್ದೀನಿ, ಇವೆಲ್ಲ ಏನು ತಮೋ ಪ್ರಧಾನತೆ. ತನಗ್ ಸ್ಥೂಲ ದೇಹ ಅಂತ ತಿಳ್ಕೊಂಡಿದಾರಂದ್ರ ಇದಕ್ಕೆ ತಮೋ ಪ್ರಧಾನತೆ ಸಂಸ್ಕಾರ ಅಂತಾರ. ಉನ್ಹೇ ಯಾದ್ಗೆ ಬಲ್ಸೆ ಚೇಂಜ್ ಕರ್ನ, ಅವೆಲ್ಲ ಹೆಂಗ್ ಚೇಂಜ್ ಆಗ್ತಾವ? ನೆನಪಿನ ಬಲ. ನೆನಪಿನ ಬಲ ಅಂದ್ರೆ ಏನು? ಪುನಃ ಪುನಃ ನಾನು ದೇಹ ಅಲ್ಲ, ನಾನು ಆತ್ಮ ಇದ್ದೀನಿ, ನಾನು ಸಾಯೋದಿಲ್ಲ, ನಾ ಅಮರ್ ಇದ್ದೀನಿ, ನಾನು ಬೆಳ್ಳಗೂ ಇಲ್ಲ ಕಪ್ಪಗೂ ಇಲ್ಲ, ನಾನು ಏನು ವಿಚಿತ್ರ ಇದ್ದೀನಿ. ಈ ರೀತಿ ಎಷ್ಟೆಷ್ಟು ನೆನಪಿನ ಬಲದೊಳಗ, ನೆನಪಿನ ಒಂದು ಸ್ಮೃತಿ ಒಳಗ ಇರ್ತಿರೋ ಅಷ್ಟಷ್ಟು ಹಳೆಯ ಸಂಸ್ಕಾರಗಳು, ತಮೋ ಪ್ರಧಾನ ಸಂಸ್ಕಾರಗಳು ಬದಲು ಆಗ್ತವೆ. ಸತೋ ಪ್ರಧಾನ್ ಬನ್ನ ಹೇ. ಈ ರೀತಿ ಚೇಂಜ್ ಮಾಡಿಕೊಂಡು ಆತ್ಮ ಮತ್ತು ಮನಸ್ಸನ್ನ ಸತೋ ಪ್ರಧಾನ ಮಾಡಿಕೊಡ್ರಿ. सेकेंड पॉइंट, बाबा से राजाई का वर्षा लेने के लिए सदा सपूत बच्चा बन श्रीमत पर चलना है. ಬಾಬಾರವರಿಂದ ರಾಜಾಯಿ ಆಸ್ತಿ. ರಾಜಾಯಿ ಆಸ್ತಿ ಅಂತಂದ್ರೆ ನೀ ರಾಜ ಇದಿ ಎನ್ನುವಂತಹ ಸತ್ಯ ಬಾಬಾ ನನಗೆ ತಿಳಿಸಿದ್ರು. ನೀ ಆತ್ಮ ಇರುವುದೇ ರಾಜ ಇದೆ, ರಾಜನ ಸ್ಥಾನದಿಂದ ನೀ ಕೆಳಗಿಡದೇ ಇಲ್ಲ. ಈ ಮನಸ್ಸು ತಿಳ್ಕೊಂಡಿದೆ ನಾ ಗುಲಾಮ ಅಥವಾ ನಾವು ರಾವಣನ ಸಂತಾನ ಅಂತ. ಬಾಬಾ ರಾಜಾಯಿ ಆಸ್ತಿ ಕೊಡ್ಲಿಕ್ ಬಂದಿದಾರಂತಂದ್ರ ಅದು ಸಪೂತ್ ಮಕ್ಕಳೇ ಶ್ರೀಮತ್ ಅನುಸಾರ ನಡೆದು ಅದರ ಸಚ್ಚೆ ಬಾಬಾ ಸೆ ಸಚ್ಚಾ ರೆಹನಾ ಹೇ. ಸತ್ಯ ಬಾಬಾ ಅಂದ್ರೆ ಅವಿನಾಶಿ ಬಾಬಾ, ಸದಾ ಅಮರ್ ಅಂದ್ಮೇಲೆ ತಾವು ಕೂಡ ಸತ್ಯವಾಗಿರಿ ಅಂತಂದ್ರ ಕೇವಲ ಶಬ್ದದಿಂದ ಸುಳ್ಳು ಹೇಳದೇ ಇರೋದು ಈ ಮಾತಲ್ಲ. ಸತ್ಯವಾಗಿರಿ ಅಂದ್ರೆ ಸುಳ್ಳು ದೇಹದ ಭಾನದೊಳಗಿರ್ಬೇಡ್ರಿ, ಸುಳ್ಳ ಈ ಪಾತ್ರದ ಅಭಿನಯದ ಭಾನದೊಳಗಿರ್ಬೇಡ್ರಿ. ನಾ ಆತ್ಮ ಇದೀನನ್ನುವಂತ ಸತ್ಯ ಸ್ಮೃತಿಯಲ್ಲಿರಿ. ಮಾತ್ ಪಿತಾ ಕೋ ಪೂರಾ ಫಾಲೋ ಕರ್ನಾ ಹೇ. ಮಾತಾ ಪಿತಾ ತಂದೆ ತಾಯಿಯನ್ನ ಪೂರ್ಣ ಫಾಲೋ ಮಾಡ್ರಿ. ಜ್ಞಾನ ರತ್ನೋ ಕಾ ದಾನ್ ಕರ್ತೆ ರೇನಾ ಹೇ. ಜ್ಞಾನ ರತ್ನಗಳ ದಾನ ಮಾಡ್ರಿ ಅಂತಾರ ಬಾಬಾ. ವರದಾನ್, अपने परिवर्तन द्वारा निरंतर विजय की अनुभूति करने वाले सच्चे सेवाधारी भव. ತಮ್ಮ ಪರಿವರ್ತನೆಯ ಮೂಲಕ ನಿರಂತರ ವಿಜಯದ ಅನುಭೂತಿ ಮಾಡುವಂತಹ ಸತ್ಯ ಸೇವಾಧಾರಿ ಭವ. ತಮ್ಮ ಪರಿವರ್ತನೆಯ ಮೂಲಕ, ಪರಿವರ್ತನೆ ಅಂತಂದ್ರೆ ನಾನು ಏನು ಖಾರ ಹೆಚ್ಚು ತಿಂತಿದ್ದೆ, ಕಡಿಮೆ ಮಾಡೀನಿ, ಹೀಗಲ್ಲ. ನಾನ್ ಮೊದಲು ಬಹಳ ಮಾತಾಡ್ತಿದ್ದೆ, ಈಗ ಕಡಿಮೆ ಮಾಡಿದೀನಿ. ನಾನ್ ಮೊದಲು ಬಹಳ ಕ್ರೋಧ ಮಾಡ್ಕೋತಿದ್ದೆ, ಈಗ ಕಡಿಮೆ ಮಾಡಿದೀನಿ, ಪರಿವರ್ತನೆ ಆಗೀನಿ. ಮೊದಲು ಮನಸ್ಸಿಗೆ ಬಹಳ ಹಚ್ಕೋತಿದ್ದೆ, ಈಗ ಹಚ್ಕೊಳ್ಳೋದಿಲ್ಲ. ಇದೆಲ್ಲ ಪರಿವರ್ತನೆ. ಇದು ರೋಲ್ ಒಳಗಿನ ಪರಿವರ್ತನೆ, ಇದು ಡ್ರಾಮಾ ಅನುಸಾರ. ಆದ್ರೆ ಪರಿವರ್ತನೆ ಅರ್ಥಾರ್ಥ ಯಾವಾಗ ಈ ಮನಸ್ಸು ಪದೇ ಪದೇ ಈ ನಾಟಕದ ಜಗತ್ತಿನಲ್ಲಿ 3D ಡೈಮೆನ್ಷನ್ ವರ್ಲ್ಡ್ ಒಳಗ ಪದೇ ಪದೇ ರಿಯಲ್ ಫೀಲ್ ಮಾಡ್ತದ, ಯಾವುದನ್ನ ಈ ಜಗತ್ತಿನಲ್ಲಿ ತನ್ನ ಕಣ್ಣಿಗೆ ಕಾಣೋದನ್ನೆಲ್ಲ ನಿಜ ಅಂತ ತಿಳ್ಕೊಂಡ್ಬಿಡ್ತದ, ವಾಸ್ತವ ಇದು ಅಂತ. ಆಗ ಹೀಗನ್ನಿಸ್ತದಲ್ಲ, ಈ ಅಪಮಾನ ಅಥವಾ ಈ ನನಗೆ ಸಿಕ್ಕಂತ ಪೊಸಿಷನ್ ಸತ್ಯ, ಅದರ ಅಭಿಮಾನದಲ್ಲಿ ಮುಳುಗ್ತದ. ಅಥವಾ ನನಗೆ ಈ ರೀತಿ ಮಾತಾಡಿದ್ರಲ್ಲ ಅಂತ ಅಪಮಾನದಲ್ಲಿ ಮುಳುಗ್ತದ. ಇದನ್ನ ಪರಿವರ್ತನೆ ಮಾಡ್ಕೊಡ್ರಿ. ಹೇಗ್ ಪರಿವರ್ತನೆ ಮಾಡ್ಕೊಡ್ರಿ? ಈ ಅಪಮಾನ ಅಥವಾ ನನಗೆ ಸಿಕ್ಕಂತ ಪೊಸಿಷನ್ನ ಅಭಿಮಾನ ಇವೆರಡೂ ಸತ್ಯ ಅಲ್ಲ, ಇವು ನಾಟಕದಲ್ಲಿರುವಂಥವು, ಪಾತ್ರಕ್ಕೆ ಸಿಕ್ಕಿರುವಂಥದ್ದು ಅಲ್ಪಕಾಲಿಕ. ನಾ ಸ್ವಯಂ ಇವುಗಳಿಂದ ಪರೆ ಅವಿನಾಶಿ ಸ್ಥಿರ ಇದೀನಿ ಅನ್ನುವ ಸತ್ಯ
ಸ್ಮೃತಿ ಮಾಡಿಕೊಂಡು ಸೆಕೆಂಡ್ ಅಲ್ಲಿ ತನ್ನನ್ನ ದೇಹಭಾನದಿಂದ ಆತ್ಮಸ್ಥಿತಿಯಲ್ಲಿ ಬರುವುದಕ್ಕ ಪರಿವರ್ತನೆ ಅಂತಾರೆ. ಪರಿವರ್ತನೆ ನಿರಂತರ ವಿಜಯದ ಅನುಭೂತಿಯ ಮೂಲಕ ಸದಾ ಸತ್ಯ ಸೇವಾಧಾರಿಗಳು ಆಗಿರಿ. ಹೇಗೆ ನಿರಂತರ ಯೋಗಿ ಬನೆ ಹೋ ऐसे ನಿರಂತರ ವಿಜಯಿ ಬನೆ ತೋ ಸಚ್ಚೆ ಸೇವಾದಾರಿ ಬನ್ ಜಾಯೆಂಗೆ. ಹೇಗೆ ನಿರಂತರ ಯೋಗಿ ಇದ್ದೀರಿ ಹಾಗೆ ನಿರಂತರ ವಿಜಯ ಆಗ್ರಿ. ಅಂದ್ರೆ ಯಾವಾಗ ಈ ಮನಸ್ಸು ದೇಹಭಾನದಲ್ಲಿ ಮುಳುಗ್ತದೋ ತುರಂತ್ ಚೆಕ್ ಮಾಡಿಕೊಂಡು ತನ್ನ ಪರಿವರ್ತನೆಯನ್ನ ಮಾಡಿಕೊಂಡು ವಿಜಯ ಆಗ್ರಿ. क्योंकि विजयी आत्मा जब हर संकल्प हर कदम में विजय का अनुभव करती है. ಯಾವಾಗ ವಿಜಯಿ ಆತ್ಮ ತನ್ನ ಪ್ರತಿ ಸಂಕಲ್ಪದಲ್ಲಿ ಪ್ರತಿ ಹೆಜ್ಜೆಯಲ್ಲಿ ವಿಜಯದ ಅನುಭವ ಮಾಡ್ತದೋ तो उनका यह परिवर्तन देख अनेक आत्माओं की सेवा स्वतः होती है. ಅವರನ್ನ ನೋಡಿ ಅವರ ಪರಿವರ್ತನೆಯನ್ನ ನೋಡಿ ಅನೇಕ ಆತ್ಮರಿಗೆ ಸೇವೆ ಅವ್ರ ಮೂಲಕ ಸ್ವತಃ ಆಗ್ತದ. ಉನ್ಕೆ ನೈನ್ ರೂಹಾನಿಯತ್ ಕಾ ಅನುಭವ ಕರಾತೆ. ಅವರ ಕಣ್ಣುಗಳು ಕೂಡ ಆತ್ಮೀಯತೆಯ ಅನುಭವ ಮಾಡಿಸ್ತವೆ. ಚಲನ್ ಬಾಬಾ ಕೆ ಚರಿತ್ರೋಂ ಕಾ ಸಾಕ್ಷಾತ್ಕಾರ ಕರಾತಿ ಹೇ. ಅವರ ಚಲನೆ ಮೂಲಕ ಬಾಬಾರವರ ಚರಿತ್ರೆಯ ಅನುಭೂತಿ ಆಗ್ತದ. ಮಸ್ತಕ್ ಸೇ ಮಸ್ತಕ್ ಮಣಿ ಕಾ ಸಾಕ್ಷಾತ್ಕಾರ ಹೋತಾ ಹೇ. ಮಸ್ತಕದ ಮೂಲಕ ಮಸ್ತಕ ಮಣಿಯ ಆತ್ಮನ ಸಾಕ್ಷಾತ್ಕಾರ ಆಗ್ತದ. ಈ ರೀತಿ ತಮ್ಮ ಅವ್ಯಕ್ತ ಮುಖದ ಮೂಲಕ ತಮ್ಮ ಲಕ್ಷಣದ ಮೂಲಕ ಸೇವೆ ಮಾಡುವಂತಹ ವಿಶೇಷ ಆತ್ಮರೇ ಸತ್ಯ ಸೇವಾಧಾರಿಗಳು ಆಗಿರುವರು. स्लोगन विशेषताएं या गुण दाता की देन है. दाता को देखो ವ್ಯಕ್ತಿ ಕೋ ನಹಿ. ಅಂಡರ್ಲೈನ್ ವಿಶೇಷತೆಗಳು ಹಾಗೂ ರೋಲ್ನ ಅನೇಕ ಗುಣಗಳು ಇವು ದಾತಾ ಪರಮಾತ್ಮ ಕೊಟ್ಟಿರುವಂತಹ ಕೊಡುಗೆಯಾಗಿದೆ ಅಂದ್ಮೇಲೆ ದಾತಾನ್ ನೋಡ್ರಿ, ವ್ಯಕ್ತಿ ನೋಡ್ಬೇಡ್ರಿ. ಇದು ಬಹಳ ಬಹಳ ಅಂಡರ್ಲೈನ್ ಮಾಡ್ಕೋಬೇಕಾದಂತಹ ಅತಿ ಸೂಕ್ಷ್ಮವಾದ ಮಹಾವಾಕ್ಯ. ಬಾಬಾ ಹೇಳ್ತಾರೆ ಏನೆಲ್ಲ ಪಾತ್ರದಲ್ಲಿ ವಿಶೇಷತೆಗಳದಾವೆ. ಯಾರೋ ಭಾಷಣ ಮಾಡ್ತಾರ, ಯಾರೋ ಚೆನ್ನಾಗಿ ಮಾತಾಡ್ತಾರ, ಯಾರೋ ಬಹಳ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ, ಯಾರೋ ಬಹಳ ಚೆನ್ನಾಗಿ ಅಡಿಗೆ ಮಾಡ್ತಾರೆ, ಆರ್ಗನೈಸ್ ಮಾಡ್ತಾರೆ, ಅಥವಾ ಯಾರೋ ಬಹಳ ಉತ್ತಮವಾಗಿ ಉಪನ್ಯಾಸ ಮಾಡ್ತಾರ, ಅಥವಾ ಬಹಳ ಚೆನ್ನಾಗಿ ಅಭಿನಯ ಮಾಡ್ತಾರ, ಡಾನ್ಸ್ ಮಾಡ್ತಾರ. ಇವೆಲ್ಲ ಏನು ವಿಶೇಷತೆಗಳು, ಕಲೆಗಳು. ಗುಣಗಳು ಅಂದ್ರ ಯಾರೆಲ್ಲೋ ಬಹಳ ವಿಶೇಷ ವಿನಮ್ರತೆ ಇದೆ, ಬಹಳಷ್ಟು ಟ್ರಾನ್ಸ್ಪರೆನ್ಸಿ ಇದೆ, ಅನೇಕ ಗುಣಗಳದಾವ. ಇವೆಲ್ಲ ರೋಲ್ನ ವಿಶೇಷತೆಗಳು. ಇವೆಲ್ಲ ಕೊಟ್ಟದ್ಯಾರು? ಡ್ರಾಮಾದ ಡೈರೆಕ್ಟರ್. ಅಂದ್ಮೇಲೆ ನೀವು ಹಿಂಗ್ ಅನ್ಕೋಬೇಡ್ರಿ ಇವ್ರೆಷ್ಟು ಒಳ್ಳೆಯವ್ರದಾರ, ಇವ್ರೆಷ್ಟು ವಿನಮ್ರದಾರ, ಇವ್ರೆಷ್ಟು ಚೆನ್ನಾಗಿ ಭಾಷಣ ಮಾಡ್ತಾರ, ವಾವ್ ಇವ್ರದ್ದೇನಪ್ಪಾ ಜೀವನ ಅಂತ ಯಾವ ವ್ಯಕ್ತಿಯ ವ್ಯಕ್ತಿತ್ವಕ್ಕೆ ಪ್ರಭಾವಿತರೂ ಆಗ್ಬೇಡ್ರಿ. ಯಾಕಂದ್ರೆ ಅವೆಲ್ಲ ಸಮಯಾನುಸಾರ ಪರಿವರ್ತನೆ ಆಗುವಂಥವು. ಯಾಕೆ ಅಂದ್ರೆ ಅವೆಲ್ಲ ದಾತಾ ಡೈರೆಕ್ಟರ್ ಡ್ರಾಮಾದ ಅವರ ಪಾತ್ರ ಅನುಸಾರ ಅವರಿಗೆ ಸಿಕ್ಕಿರುವಂತಹ ವಿಶೇಷತೆಗಳು, ಗುಣಗಳು. ಅದಕ್ಕೆ ಹೇಗೆ ಸಿನಿಮಾದಲ್ಲಿಯೂ ಕೂಡ ಡೈರೆಕ್ಟರ್ ಅವರ ಒಂದು ಪಾತ್ರ ಚೇಂಜ್ ಮಾಡಿದಾಗ ಅವರಲ್ಲಿ ಗುಣ ವಿಶೇಷತೆಗಳನ್ನು ಕೂಡ ಚೇಂಜ್ ಮಾಡಿಬಿಡ್ತಾರ, ಮರ್ತು ಬಿಡ್ತಾರ. ಹಂಗೇನೆ ಮರೆಸ್ಬಹುದು, ಅವುಗಳನ್ನ ಅಳಿಸಿ ಹಾಕ್ಬಹುದು ಅಥವಾ ಪ್ರಗತಿಶೀಲ್ ಮಾಡಬಹುದು. ಯಾರಿಗೂ ಕೂಡ ಇವರ ವಿಶೇಷತೆಗಳಂತ ಅವರಿಗೆ ಪ್ರಭಾವಿತ ಆಗೋದು ಅಂದ್ರ ಅವ್ರ ನೆನಪು ಮಾಡೋದು, ಅವ್ರ ಜೊತೆಯಲ್ಲಿ ಫೋಟೋ ತಕ್ಕೋಬೇಕು ಅನ್ಕೋದು, ಅವ್ರ ಜೊತೆಯಲ್ಲಿ ನಾವಿದ್ರ ನಮ್ದು ಗ್ರೇಟ್ನೆಸ್ ಹೆಚ್ಚಾಗ್ತದ ಅನ್ಕೊಳ್ಳೋದು, ಅಥವಾ ಅವರನ್ನ ಪರಿಚಯ ಮಾಡ್ಕೋದು, ಅವ್ರ ಫ್ರೆಂಡ್ಶಿಪ್ ಮಾಡ್ಕೋದು, ಅವರ ಸ್ಮರಣೆಯಲ್ಲಿ ಬರೋದು, ಇವೆಲ್ಲ ಪ್ರಭಾವಿತ ಆಗೋದು. ಅದಕ್ಕೆ ಇದೆಲ್ಲ ಮಾಡ್ಬೇಡ್ರಿ. ವ್ಯಕ್ತಿ ನೋಡ್ಬೇಡ್ರಿ, ದಾತಾ ನೋಡ್ರಿ. ಪರಮಾತ್ಮ ಡೈರೆಕ್ಟರ್ ರೋಲ್ನ ಅನುಸಾರ, ಪಾತ್ರದ ಅನುಸಾರ ಅವರಿಗೆ ಈ ಎಲ್ಲಾ ವಿಶೇಷತೆಗಳನ್ನ ಕೊಟ್ಟಿದಾನ. ಅವ ಇಷ್ಟು ಸುಂದರ ನಾಟಕವನ್ನ ರಚಿಸಿರುವಂತ ನಾಟಕಕಾರ ಬಹಳ ಅದ್ಭುತ. ಈ ಸ್ಮೃತಿ ಇರ್ಲೇ ಹೊರತಾಗಿ ಈ ವ್ಯಕ್ತಿ ಎಷ್ಟು ಬುದ್ಧಿವಾನ್ ಅದಾನ, ಈ ಹೆಣ್ಣು ಮಗಳು ಎಷ್ಟು ಸುಂದರಿ ಅದಾಳ, ಈ ರೀತಿ ಯಾವುದೇ ಕಲೆಯೊಳಗ ವಿಶೇಷತೆಯೊಳಗ ಪ್ರಭಾವಿತರು ಆಗ್ಬೇಡ್ರಿ. ಅವ್ಯಕ್ತ ಇಶಾರೆ ಸದಾ ಅಚಲ್ ಅಡೋಲ್ ಏಕರ ಸ್ಥಿತಿಯ ಅನುಭವ ಮಾಡ್ರಿ. ಆತ್ಮಿಕ ಸ್ಥಿತಿಯ ಅಭ್ಯಾಸದಿಂದ ವಾಯುಮಂಡಲವನ್ನ ಆತ್ಮೀಯವಾಗಿ ಮಾಡ್ರಿ. ಸಬ್ ಬಾತೆ ಸ್ವತಃ ಠೀಕ್ ಹೋ ಜಾಯೇಗಿ. ಬಹಳ ಅಂಡರ್ಲೈನ್ ಮಾಡ್ಬೇಕಾಗಿರುವಂತದ್ದು, ಅನೇಕ ಮಾತು ಕೆಟ್ಟ ಹೋಗಿದೆ, ಅನೇಕ ಪರಿಸ್ಥಿತಿಗಳು ಕೆಟ್ಟ ಹೋಗಿದೆ, ಅನೇಕ ರೀತಿಯ ಸಂಬಂಧಗಳು ಬಿಖರಿಸಿದೆ, ಅಂದ್ರೆ ಹರಡ್ ಹೋಗ್ಬಿಟ್ಟಿದೆ, ಏನೇನೋ ಆಗಿದೆ. ಬಾಬಾ ಅಂತಾರ ಕೇವಲ ನಿಮ್ಮ ಆತ್ಮಿಕ ಸ್ಥಿತಿ ಕಡೆ ಗಮನ ಕೊಡ್ರಿ, ಆತ್ಮಿಕ ಸ್ಥಿತಿ ಒಂದೇ ಸರಿ ಮಾಡ್ಕೊಡ್ರಿ.
ಆತ್ಮದ ಕಡೆಗೆ ಅಟೆನ್ಷನ್ ಕೊಡ್ರಿ, ಬಸ್ ಎಲ್ಲ ಸರಿ ಆಗ್ತದ. ಸಬ್ ಬಾತೆ ಸಬ್ ಸ್ವತಃ ಠೀಕ್ ಹೋ ಜಾಯೆಂಗೆ. एक सब एक मत और एक रस हो जाएंगे, फिर माया भी नहीं आएगी. ನಾವಂತೀವಿ ಬಿ ಕೆ ಹಿಂಗದಾರ, ಜ್ಞಾನಿಯಾಗಿ ಇವ್ರು ಹಿಂಗ್ ಮಾಡ್ತಾರೆ, ಈ ಸೆಂಟರ್ ನಲ್ಲಿ ಹೀಗಿದೆ, ಆ ಸ್ಟೂಡೆಂಟ್ ಹಂಗದ, ಮಧುಬಂದಲ್ಲಿ ಹೀಗಿದೆ. ಇದೇನಿದು? ಇದು ವಾಯುಮಂಡಲವನ್ನ ಕೆಡಿಸುವಂತದ್ದು. ಬಾಬಾ ಅಂತಾರ, ನಿನ್ನೊಳಗೆ ಏಕಮತ ಇದ್ರ, ನಿನ್ನೊಳಗೆ ಕೇವಲ ಬಾಬಾ ಒಬ್ರೇ ಕಾಣ್ತಿದ್ರು ಅಂದ್ರ ನಿನ್ಗಿದು ಯಾವುದೂ ಕಾಣೋದಿಲ್ಲ. ಅವರು ಎಲ್ಲರೂ ಒಂದಿನ ಒಂದಾಗ್ತಾರ, ಅವರೂ ಕೂಡ ಏಕತೆಯೊಳಗ ಬಂದ್ ಬಿಡ್ತಾರಂತಾರ ಬಾಬಾ. ಫಿರ್ ಮಾಯಾ ಬಿ ನಹಿ ಆಯಂಗಿ, ಮಾಯೆ ಕೂಡ ಬರೋದಿಲ್ಲ. ಕ್ಯೂಂಕಿ ವಾಯುಮಂಡಲ ಶಕ್ತಿಶಾಲಿ ಹೋಗ. ವಾಯುಮಂಡಲ ಶಕ್ತಿಶಾಲಿ ಮಾಡೋದ್ರಿಂದ ಮಾತ್ರ ನೀವು ಯಾದ್ಕಿ ಪ್ರೋಗ್ರಾಮ್ ರಖೋ. ಬಾಬಾ ಹೇಳ್ತಾರ, ವಾಯುಮಂಡಲ ಶಕ್ತಿಶಾಲಿ ಆಗ್ಬೇಕಂದ್ರ ಪದೇ ಪದೇ ಭಟ್ಟಿ, ಪದೇ ಪದೇ ನೆನಪಿನಲ್ಲಿರುವಂತಹ ಪ್ರೋಗ್ರಾಮ್ ಅನ್ನ ಹಾಕೊಡ್ರಿ. ಪರಸ್ಪರ ಸ್ವ ಉನ್ನತಿಯಲ್ಲಿ ರೂರಿಹಾನ್ ನ ಕ್ಲಾಸಸ್ ಮಾಡ್ರಿ. ಅಂದ್ರೆ ಪರಸ್ಪರ ಒಬ್ರಿಗೊಬ್ರು ಚರ್ಚೆ ಮಾಡ್ರಿ, ಆತ್ಮ ಉನ್ನತಿಯ ಕ್ಲಾಸ್ಗಳನ್ನ ಮಾಡ್ರಿ ಅಂತಾರ ಬಾಬಾ. ಸ್ನೇಹ ಮಿಲನ್ ಕರೋ. ಸ್ನೇಹ ಮಿಲನ ಅಂದ್ರೆ ಪಿಕ್ನಿಕ್ಗಳನ್ನ, ಸ್ನೇಹ ಸಮ್ಮೇಳನಗಳನ್ನ ಮಾಡ್ರಿ. ಬ್ರಾಹ್ಮಣ ಪರಿವಾರದವರು ಸೇರಿ ಒಬ್ರಿಗೊಬ್ರು ತಮ್ಮ ಸ್ನೇಹದ ಮಾತುಗಳನ್ನ ಶೇರ್ ಮಾಡ್ಕೊಡ್ರಿ. ಅರ್ಥಾತ್ ವನಭೋಜನ, ಪಿಕ್ನಿಕ್, ಆಕ್ಚುಲಿ ಪಿಕ್ನಿಕ್, ಸ್ನೇಹ ಮಿಲನ ಮಾಡ್ರಿ. ಧಾರಣಾಕಿ ಕ್ಲಾಸಸ್ ರಖೋ. ಧಾರಣೆ ಕ್ಲಾಸ್ಗಳನ್ನ ಇಡ್ರಿ. ತೋ ಸಫಲತಾ ಮಿಲ್ ಜಾಯೇಗಿ. ಆಗ ಸಫಲತೆ ಅಂದ್ರೆ ಆತ್ಮ ಉನ್ನತಿ ಆಗೋದು. ಓಂ ಶಾಂತಿ. ಇಂದಿನ ಮುರಳಿಯ ಮಹಾವಾಕ್ಯಗಳ ಅನುಭವ ಮಾಡೋಣ. ಇಲ್ಲಿವರೆಗೆ ನಾನು ನನ್ನ ಮನುಷ್ಯ ಜೀವನದಲ್ಲಿ ನನಗೆ ನಾನು ಮನುಷ್ಯ, ಬಹಳ ಕಂಗಾಲ, ಬಹಳಷ್ಟು ದುಃಖಿ ಅಂತ ತಿಳಿದು, ನನಗೆ ನಾನು ಅನಾಥ ಅಂತ ತಿಳಿದು, ಅಥವಾ ನನಗೆ ಅರಿದ್ದಾರೆ ಎನ್ನುವ ಭಾವದಲ್ಲಿ ಬಂದು ರಾವಣನು ತೋರಿಸಿದಂತಹ, ರಾವಣನಿಂದ ಪ್ರಾಪ್ತಾದ ಎಲ್ಲ ಪಾತ್ರದೊಳಗಿರುವ ದುಃಖವನ್ನ ನನ್ನ ದುಃಖವೆಂದು ತಿಳಿದು ಅನೇಕ ರೀತಿಯ ಪೀಡಾ, ಕಷ್ಟ, ದುಃಖ, ಚಿಂತೆಯ ಅನುಭವದಲ್ಲಿ, ಚಿಂತೆಯ ಆಳದಲ್ಲಿ, ಸಾಗರದಲ್ಲಿ ಮುಳುಗಿ ಹೋಗಿದ್ದೆ. ಆದರೆ ನನಗೀಗ ಪರಮಾತ್ಮನ ಸತ್ಯ ಆತ್ಮಜ್ಞಾನ ಪ್ರಾಪ್ತಿಯಾದ ಮೇಲೆ ನನಗೆ ಅರ್ಥವಾಗಿದೆ, ನಾನಿರೋದೇ ಚಿಂತಾ ಮುಕ್ತ. ಯಾಕೆಂದರೆ ನನ್ನ ಆತ್ಮ ಸ್ವಯಂ ಅಸೋಚತ ಆಗಿರುವೆ, ನಾ ಆತ್ಮ ಸ್ವಯಂ ಅಭೋಕ್ತ ಆಗಿರುವೆ, ನಾ ಆತ್ಮ ಸ್ವಯಂ ಅವಿನಾಶಿ ಸ್ಥಿರ ಆಗಿರುವೆ. ಈ ಪಾತ್ರದೊಳಗಿನ ಅಸ್ಥಿರತೆ, ಪಾತ್ರದೊಳಗಿನ ಚಿಂತೆ, ಅಪಮಾನ ಇದು ಕೇವಲ ನಾಟಕ ಮಾತ್ರ, ಒಂದು ಭ್ರಮೆ ಮಾತ್ರ. ಇದನ್ನೇ ಸತ್ಯ ಎಂದುಕೊಂಡು, ನಾನೇ ದುಃಖಿ ಎಂದುಕೊಂಡು ದುಃಖದಲ್ಲಿ ಮುಳುಗಿದ ನಾನು ಈಗ ಈ ಎಲ್ಲ ಪೀಡಾ ದುಃಖದಿಂದ ಪರೆ ಚಿಂತಾ ಮುಕ್ತ ಸ್ಥಿತಿಯ ಅನುಭವ ಮಾಡುತ್ತಿರುವೆನು. ಸದಾ ನನ್ನ ಅಚಲ್ ಅಡೋಲ ಸ್ಥಿತಿಯ ಸ್ಮರಣೆ ಮಾಡಿಕೊಳ್ಳುತ್ತಾ ವಾಯುಮಂಡಲವನ್ನ ಶ್ರೇಷ್ಠ ಶಕ್ತಿಶಾಲಿ ಮಾಡುವುದಕ್ಕಾಗಿ ನನ್ನ ಗಮನವನ್ನ ಪದೇ ಪದೇ ನೆನಪಿನ ಅಭ್ಯಾಸದ ಕಡೆಗೆ, ಸತ್ಯವನ್ನ ಸ್ಮರಿಸುವುದರ ಕಡೆಗೆ ಏಕಾಗ್ರಗೊಳಿಸುತ್ತಿರುವೆನು. ಓಂ ಶಾಂತಿ. ಓಂ ಶಾಂತಿ.